Good morning, guys. Hi, hello, ಎಲ್ರಿಗೂ. Welcome back to my channel, ಶ್ವೇತಾ ಡಿ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಇವತ್ತು ವಾಕಿಂಗ್ ಹೋಗಿಲ್ಲ ಗೈಸ್. ಯಾಕೆ ಅಂದರೆ ಎದ್ದಿದ್ದು ಲೇಟ್ ಆಗೋಯ್ತು, ಅದಕ್ಕೆ. ನೆನ್ನೆ ತುಂಬ ಕೆಲಸಗಳು ಮಾಡಿಬಿಟ್ಟಿದ್ದೆ, ಸುಸ್ತಾಗಿತ್ತು. ಆ್ಯಂಡ್ ನಿನ್ನೆ ಔಟ್ಸೈಡ್ ಬೇರೆ ಹೋಗಿದ್ವು ಊಟಕ್ಕೆ, ರಿಲೇಟಿವ್ಸ್ ಮನೆಗೆ. ಸೊ ಹಾಗಾಗಿ ಬಂದಿದ್ದು ಲೇಟ್ ಆಯಿತು. ಬಂದಿದ್ದು 11:30 ರಾತ್ರಿ. ಸೊ ಹಾಗಾಗಿ ಮಲಗಿದ್ದು ಲೇಟು ಆ್ಯಂಡ್ ಈಗ ಎದ್ದಿದ್ದು ಲೇಟು. ಒಂದ್ಸಲ ಎದ್ದಿದ್ದೆ, ಅಯ್ಯೋ ಅಂದ್ಬಿಟ್ಟು ಮಲ್ಕೊಂಡೆ 4:15 ಎದ್ದು ನೋಡ್ತೀನಿ ವಾಪಸ್ಸು 6:30 ಆಗೋಗಿದೆ. ಆ್ಯಂಡ್ ಇವತ್ತು ಮೆಹಂದಿ ಹಾಕೋಣ ಅಂತ ಇದ್ದೆ. ಹಾಕ್ಲಾ ಬೇಡ ಅಂತ ಗೊತ್ತಿಲ್ಲ, ಟೈಮ್ ಆಗೋಗಿದೆ ಆಲ್ರೆಡಿ. ಬೇಗನೆ ಹಾಕಬೇಕಿತ್ತು. ಮಳೆ ಸಹ ಅಷ್ಟು ಕಾಣ್ತಾ ಇಲ್ಲ, ಆದರೆ ಹೇಳೋಕ್ಕಾಗಲ್ಲ ಯಾವಾಗ ಬರುತ್ತೆ ಅಂತ. ಸೊ ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ನಾವು ಊರಿಗೆ ಹೋಗೋದು ಇನ್ನು ನೆಕ್ಸ್ಟ್ ವೀಕು. ಸೊ ನೆಕ್ಸ್ಟ್ ವೀಕೆ ಹಾಕಿಬಿಡ್ತೀನಿ. ನೆಕ್ಸ್ಟ್ ವೀಕಲ್ಲ, ಸಂಡೇ ಹಾಕ್ತೀನಿ. ಜುಳು ಜುಳು ಶಬ್ದ ಕೇಳ್ತಾ ಇದೆಯಾ? ನಿನ್ನೆ ಮೊನ್ನೆ ಎಲ್ಲ ತುಂಬ ಮಳೆ ಆಯಿತಾ, ಲೈಕ್ ಕೀಪ್ ಆನ್ ಕಮ್ಮಿಂಗ್. ಸ್ವಲ್ಪ ಹೊತ್ತು ಸುಮ್ಮನೆ ಇರುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಹೊತ್ತು ಸುಮ್ಮನೆ ಇರುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿತ್ತು. ಈಗ ಬಟ್ಟೆ ನೆನೆ ಹಾಕೋಣ ಅಂತ ಬಂದೆ. ಸಖತ್ತಾಗಿದೆ ಮಾರ್ನಿಂಗ್ ವೈಬ್ಸ್. ಪಕ್ಷಿ ಪಿಕಿ ಅಂತ ಇದೆ. ಅರ್ಧಂಬರ್ಧ ಮೋಡ ಆಗಿದೆ, ಕೂಲಾಗಿದೆ. ನೆನ್ನೆ ತುಂಬ ಕೆಲಸ ಮಾಡಿದೆ ಅಂತ ಹೇಳಿದೆ ಅಲ್ಲ. ಸೊ ಏನು ಕೆಲಸ ಮಾಡಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಬಿಡ, ಸ್ವಲ್ಪ ನೋಡ್ತೀನಿ ಅದನ್ನ. ಒಂಚೂರು ಕೋರಿಯಾಂಡರೇ ಹಾಕಿಲ್ಲ ಅಲ್ಲ, ಸಿಲಾಂತ್ರು ಹಾಕಿಲ್ಲ. ನನಗೆ ಸಿಲಾಂತ್ರು ಹಾಕಿಲ್ಲ ನೀನು. ನನ್ನ ಹತ್ರ ಏನು ಸಾಮಾನಿದೆ ಅದನ್ನ ಅಷ್ಟೇ ಹಾಕ್ತೀನಿ. ಅಂದ್ರೆ ಕೊತ್ತಂಬರಿ ಸೊಪ್ಪೇ ಇಲ್ಲ ನಿನ್ನ ಹತ್ರ? ಎಲ್ಲೋ ಇರ್ಬೇಕೆ, ನಮ್ಮ ಹೇಗಿರ್ಬೋದು. Chintu is doing seafood. Oh my god, oh my god, oh my god. Chintu. ಹೇಳ್ವೋ, ಲೋ ಫ್ಲೇಮಲ್ಲಿ ಬೇಯಬೇಕಾ? ಯಾರು ಹೇಳಿದ್ದು? ನಾನು ಸೌಂಡ್ ಮಾಡಬೇಡ್ವಾ? ಬಿಡು, ಸ್ವಲ್ಪ ಹಂಗೆ ಬೇಯಿಲು, ಅದು ಅಲ್ಲಾಡಿಸ್ತಾ ಇರ್ಬಾರ್ದ? ಹಂಗೆ ಬಿದ್ದಿರ್ಬೇಕು. ಸಮ ಮಾಡ ಗೈಸ್. ನಮ್ಮ ಚಿಂತೆಗೆ ಅಂದ್ಬಿಟ್ಟು ಇವತ್ತು ಕ್ರ್ಯಾಬ್ ಗೀ ರೋಸ್ಟ್ ಮಾಡ್ಕೊಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸಖತ್ತಾಗಿ ಬರ್ತಾ ಇದೆ. ಆ್ಯಂಡ್ ಸ್ವಲ್ಪ ಪಾತ್ರೆ ಇದೆ, ತೊಳೆಯೋಕೆ ಹೋಗೋಣ ಅಂತ ಹೋಗಿದ್ದೆ. ಬರೋ ಅಷ್ಟೊತ್ತಿಗೆ ಸ್ವಲ್ಪ ಫುಲ್ ರೋಸ್ಟ್ ಆಗಿಬಿಟ್ಟಿದೆ. ಬಟ್ ಏನಿಲ್ಲ, ಸಖತ್ತಾಗಿತ್ತು. ಎಂಜಾಯ್ ಮಾಡ್ಕೊಂಡು ತಿಂದ್ವು ಅಮ್ಮ ಮಗ. ಆಮೇಲೆ ಇವತ್ತು ಕಾರ್ ವಾಶ್ ಮಾಡೋಣ ಅಂದ್ಬಿಟ್ಟು ಕಾರ್ ವಾಶ್ ಮಾಡಿದೆ ಗೈಸ್. ಸ್ವಲ್ಪ ಕೆಳಗಡೆ ಎಲ್ಲ ಮಣ್ಣು ಆಗಿಬಿಟ್ಟಿತ್ತು. ಮತ್ತು ಹೇಗೂ ಮಳೇಲಿ ಸ್ವಲ್ಪ ನೆಂದಿತ್ತು ಕಾರು, ಹಾಗಾಗಿ ಕಾರ್ ವಾಶ್ ಮಾಡಿದೆ. ಆ್ಯಂಡ್ ಬೈಕ್ ಇದೆ ಅಲ್ಲ, ಸೊ ಬೈಕ್ನ ಬಿಟ್ಟರೆ ಚೆನ್ನಾಗಿರತ್ತಾ,
ಕಾರ್ ಬಂದಮೇಲೆ ಕಾರ್ ಮಾತ್ರ ವಾಶ್ ಮಾಡಿಕೊಂಡ್ರು ಅಂತ ಹೇಳ್ಬಿಡ್ತಾರೆ ಜನಗಳು. ಜನಗಳಲ್ಲ, ನಮ್ಮನೆ ಜನಗಳು. ಸೊ ಹಾಗಾಗಿ ಬೈಕ್ ಸಹ ವಾಶ್ ಮಾಡಿದೆ. ಬೈಕು ಸಹ ಡಿಕ್ಕಿ ಓಪನ್ ಮಾಡಿದ್ರೆ ಫುಲ್ ಥರ ಧೂಳಿತ್ತು. ಸೊ ಅದು ನನಗೆ ನೋಡೋಕ್ಕಾಗ್ತಾ ಇರಲಿಲ್ಲ, ಬಟ್ ಟೈಮ್ ಸಿಕ್ಕಿರಲಿಲ್ಲ ಮಾಡೋಕ್ಕೆ. ಹಾಗಾಗಿ ಅದನ್ನು ಸಹ ಕ್ಲೀನ್ ಮಾಡಿಬಿಟ್ಟೆ. ಸೊ ಸ್ಕೂಟಿ ಮತ್ತು ಕಾರ್ನ ಕ್ಲೀನ್ ಮಾಡಿದೆ. ಅದರ ಆಪೋಸಿಟ್ಟೇ ಚಿಂಟು ಪಪ್ಪ ಕಾರು ಇತ್ತು, ಆದರೆ ಕ್ಲೀನ್ ಮಾಡಿಲ್ಲ. ಚಿಂಟು ಪಪ್ಪದು ಚಿಕ್ಕಮ್ಮ ಮನೆ ಇವತ್ತು ನಾನ್ ವೆಜ್ ಊಟ ಇದೆ ಗೈಸ್, ಕರೆದಿದ್ದಾರೆ. ಸೊ ಅದಕ್ಕೇ ರೆಡಿ ಆಗಿದ್ದೀನಿ. ಚಿಂಟು ಪಪ್ಪ, ಚಿಂಟು ಅವ್ರ ಅಜ್ಜಿ, ನಾವು ಎಲ್ಲ ಹೋಗೋಣ ಅಂತ ರೆಡಿಯಾಗಿ ನಿಂತ್ಕೊಂಡಿದ್ದೀನಿ. ಇನ್ನೇನು ಹೊರಡಬೇಕು. ನೋಡಿದ್ರಿ ಅಲ್ಲ, ಸಂಡೇ ನಾನು ಎಷ್ಟು ಕೆಲಸ ಮಾಡಿದ್ದೀನಿ ಅಂತ. ಮನೆ ಕೆಲಸದ ಜೊತೆಗೆ ಕಾರ್ ವಾಶ್ ಮಾಡಿದ್ದೀನಿ, ಬೈಕ್ ವಾಶ್ ಮಾಡಿದ್ದೀನಿ. ಸೂಪರ್ ಅಲ್ಲ? ಹಾಗೆ ಶ್ರೇ ಯಾವಾಗಲೂ ಸೂಪರ್. ಬನ್ನಿ ಹೋಗೋಣ. ಆ್ಯಸ್ ಯೂಶ್ವಲ್ ನಿಂಬು ವಾಟರ್ ಕುಡಿತಾ ಇದ್ದೀನಿ. ಕುಡ್ದಾದ್ಮೇಲೆ ಸ್ವಲ್ಪ ಟೈಮ್ ಇತ್ತು ಗೈಸ್, ತುಂಬ ಟೈಮೇ ಇತ್ತು. ಹಾಗಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ತುಪ್ಪದ ದೀಪ ಹಚ್ಚೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನೇನು ಚಿಂಟು ಪಪ್ಪ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿದ್ರೆ ಸಮಾಧಾನ ಆಗತ್ತೆ. ಚಿಂಟು ಬಂದಿದ್ದಾನೆ, ಓದ್ಕೋತಾ ಇದ್ದಾನೆ. ನಮ್ಮ ಚಿಂಟುಗೆ ನೆಕ್ಸ್ಟ್ ಥರ್ಸ್ಡೇಯಿಂದ ಟೆಸ್ಟ್ ಇದೆ. ಅದಕ್ಕೋಸ್ಕರ ಹಾರ್ಡ್ ಸ್ಟಡಿ ಮಾಡ್ತಾ ಇದ್ದಾನೆ. ಬೇಗ ಎದ್ದುಬಿಟ್ಟಿದೆ ಮಗು. ಅಮ್ಮನ ಜೊತೆ ಬಂದು ಕೂತ್ಕೊಂಡು ಓದ್ತಾ ಇದೆ. ಅಮ್ಮ ತಿಂಡಿಗೆ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದೀನಿ. ಇವತ್ತು ಚಪಾತಿ ಮಾಡೋಣ ಅಂತ ಇದ್ದೀನಿ. ನಿನ್ನೆ ಬೇರೆ ಕೆಲಸ ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟೆ ಅಲ್ಲ, ಐರನ್ ಮಾಡಿರಲಿಲ್ಲ, ಮರ್ತೋಗ್ಬಿಟ್ಟಿತ್ತು. ಸೊ ಇವಾಗ ನೆನಪಾಯಿತು. ಹಾಗಾಗಿ ಚಿಂಟು ಯೂನಿಫಾರ್ಮ್ನ ಐರನ್ ಮಾಡಿಕೊಟ್ಬಿಡೋಣ ಅಂದ್ಬಿಟ್ಟು ಬಂದೆ. ನೆನ್ನೆನೇ ಮಾಡಿಡಬೇಕಿತ್ತು ಅಂತ ಅನ್ನಿಸ್ತು. ಯಾಕಪ್ಪ ಅಂದರೆ ಪ್ಯಾಂಟು ಪಾಪ ಒಣಗೆ ಇರಲಿಲ್ಲ ಗೈಸ್, ಹಸಿನೇ ಇತ್ತು. ಸೊ ಅದಕ್ಕೇ ಬೇಗ ಐರನ್ ಮಾಡಿಕೊಟ್ಟೆ. ತುಂಬ ಹೀಟಿಂಗ್ ಎಲ್ಲ ಮಾಡಿದೆ ಬೇಗ ಒಣಗಲಿ ಅಂತ. ಅದು ಸ್ವಲ್ಪ ಹಾಗಾಗೇ ಇತ್ತು. ನನ್ನ ಮಗ ಪಾಪ ಬೇಜಾರು ಮಾಡ್ಕೋತಾ ಇದ್ದ. ಚಿಂಟುಗೆ ಸ್ನಾನಕ್ಕೆ ಹೋಗ್ಬಿಟ್ಟ ಬೇಗ ಅಂತ ಹೇಳಿ ಕೆಳಗಡೆ ಬಂದೆ. ಆ್ಯಂಡ್ ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಕಾಫಿ ಮಾಡಿಕೊಂಡು ಕುಡಿದ್ಮೇಲೆ ಈಗ ತಿಂಡಿಗೆ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು. ಇವತ್ತು ಏನು ಮಾಡ್ತಾಯಿದ್ದೀನಿ ಗೊತ್ತಾ, ತಿಂಡಿ ದೋಸೆ ಮಾಡೋಣ ಅಂತ ಇದ್ದೀನಿ. ಸೊ ಅದಕ್ಕೆ ಮುಂಚೆ ನಾವು ಕಾಫಿನ ಆರಾಮಾಗಿ ರಿಲ್ಯಾಕ್ಸಾಗಿ ಮನಸ್ಸು ತುಂಬ ಎಂಜಾಯ್ ಮಾಡಿಕೊಂಡು ಕಾಫಿ ಕುಡಿದು ಬಿಡೋಣ ಬನ್ನಿ. ಸ್ಟ್ರಾಂಗ್ ಕಾಫಿ ಗೈಸ್, ಬಿಸಿ ಕಾಫಿ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಕಾಫಿ ಕುಡಿದು ಬಿಸಿದು ಮೇಲ್ಗಡೆ ಹೊಸಡು ಅಂತಾರಲ್ಲ, ಸೊ ಅದು ಬರ್ನ್ ಆಗಿಬಿಟ್ಟಿದೆ ಗೈಸ್. ಚಿಂಟುಗೆ ತಿಂಡಿ ಬನ್ನಿ, ತಿನ್ನಿಸ್ಬಿಟ್ಟು ನಾನು ತಿಂತೀನಿ. ಗೈಸ್, ಚಿಂಟುನ ಬಿಟ್ಬಿಟ್ಟು ಬಂದೆ. ತಿಂಡಿ ನಂದು ಆಗಿದೆ, ಚಿಂಟು ಜೊತೆನೇ ತಿನ್ಕೊಂಡ್ಬಿಟ್ಟೆ. ಸೊ ಇವಾಗ ಬಟ್ಟೆ ಒಗೆದು ಬರಬೇಕು. ಮಳೆ ಇಲ್ಲ ಇವಾಗ, ಬಟ್ಟೆ ಒಗೆದು ಬಿಡೋಣ. ಆಮೇಲೆ ಸಾರು ಮಾಡಬೇಕು. ಏನು ಸಾರು ಮಾಡೋದು ಗೊತ್ತಿಲ್ಲ, ಯೋಚನೆ ಮಾಡ್ತೀನಿ ಆಮೇಲೆ. ಫಸ್ಟ್ ಬೇಗ ಬಟ್ಟೆ ಒಗೆದು ಬಂದುಬಿಡೋಣ ಬನ್ನಿ. ಗೈಸ್, ಬಟ್ಟೆ ಎಲ್ಲ ಒಗ್ದಾಯಿತು ಆ್ಯಂಡ್ ಎಲ್ಲ ಅದಾದ್ರೂ ಜಾಗಕ್ಕೆ ಸೇರಿಸಿ ಬಂದಿದ್ದೀನಿ. ಯಪ್ಪ, ಇಷ್ಟೊತ್ತಾಯಿತು. ಮಳೆ ಬರುತ್ತೆ ಹೋಗುತ್ತೆ. ಮತ್ತೆ ಒಗ್ದಿರೋ ಬಟ್ಟೆ ತೊಗೋಬೇಕು, ಮೇಲ್ಗಡೆ ಅಟ್ಟಾದ್ಮೇಲೆ ಒಣಗಬೇಕು, ಮತ್ತೆ ಬರಬೇಕು. ಅಷ್ಟರಲ್ಲಿ ಮಳೆ ನಿಂತೋಗುತ್ತೆ. ಇನ್ನೂ ಸ್ವಲ್ಪ ಬಟ್ಟೆ ಒಗಿಬೇಕು, ಮತ್ತೆ ಮಳೆ ಬರುತ್ತೆ, ಮತ್ತೆ ಆ ಬಟ್ಟೆಗಳನ್ನೆಲ್ಲ ತೊಗೊಂಡೋಗಿ ಮೇಲೆ. ಹೀಗೆ 3 ಸಲ ಮೇಲೆ ಕೆಳಗೆ ಸರ್ಕಸ್ ಮಾಡಿಸಿದೆ. ಹಾಗೆಯೇ ಬಟ್ಟೆ ಎಲ್ಲ ಒಗೆದು ಈಗ ಮೇಲೆಲ್ಲ ಒಣಾಕ್ಬಿಟ್ಟು ಬಂದಿದ್ದೀನಿ. ಡ್ರೈ ಬಟ್ಟೆಗಳನ್ನ ಸ್ವಲ್ಪ ಇಲ್ಲೂ ತಂದು ಹಾಕಿದ್ದೀನಿ. ಬಿಕಾಸ್ ಅಲ್ಲಿ ಜಾಗ ಇಲ್ಲ ಗೈಸ್, ಇಟ್ಸ್ ಫುಲ್ ಹೌಸ್ಫುಲ್ ಅಂತಾರಲ್ಲ ಹಾಗೆ. ಗೈಸ್, ಇವಾಗ ರೈನಿ ಸೀಸನ್ ಅಲ್ಲ, ಸೊ ನಾನು ಅಕೌಂಟ್ಸ್ನ ಅಪ್ಡೇಟ್ ಮಾಡಿರಲಿಲ್ಲ. ಜೂನ್ ಮಂತಿಂದು ಇನ್ನೂ ಸಹ ಸಬ್ಮಿಟ್ ಮಾಡಿಲ್ಲ ನಾನು, ಅಕೌಂಟ್ಸು ಫೈನಲೈಸ್ ಮಾಡಿಲ್ಲ.
ಸೊ ಇನ್ನೊಂದು ಸ್ವಲ್ಪ ಇದೆ, ಅದು ಮಾಡೋಕ್ಕೆ ಸೋಮಾರಿತನ. ನಮ್ಮ ಚಿಂಟು ಬಿಡಲ್ಲ. ಸೊ ಹಾಗಾಗಿ ಈಗ ಇಟ್ಕೊಂಡು ಕೂತಿದ್ದೀನಿ. ಈಗ ಟೈಮು 2 ಗಂಟೆ. ಸೊ ಅಕೌಂಟ್ಸ್ ಮಾಡೋಣ ಅಂದ್ಬಿಟ್ಟು ಬುಕ್ಸ್ನೆಲ್ಲ ಎತ್ತಿ ಇಟ್ಕೊಂಡು ಕೂತಿದ್ದೀನಿ. ಆ್ಯಂಡ್ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಆಗಿರುತ್ತಲ್ಲ ಅದನ್ನೆಲ್ಲ ಬರೆದು ಈಗ ಇಟ್ಕೊಂಡು ಕೂತಿದ್ದೀನಿ. ನೋಡಬೇಕು, ಇವತ್ತಾದರೆ ಕಳಿಸ್ಬಿಡ್ಬೇಕು ಅಕೌಂಟ್ಸು. ಬೇಗ ಬೇಗ ಮಾಡೋಣ ಬನ್ನಿ ಗೈಸ್. ಫುಲ್ ಮಳೆ ಆಯಿತಾ. ನಮ್ಮೂರಲ್ಲಿ ಅಷ್ಟು ಮಳೆ ಇರಲಿಲ್ಲ. ಸೊ ಲೇಟು ಬೇರೆ ಆಗಿತ್ತು. ಹೋಗ್ಬಿಡೋಣ ಅಂದ್ಬಿಟ್ಟು ನಾನು ಸ್ಕೂಟಿ ತೊಗೊಂಡು ಹೋಗ್ಬಿಟ್ಟೆ. ನನ್ನ ಮಗ ಏನು ಫುಲ್ ಮಂತ್ರ ಆಗ್ತಾ ಇದ್ದಾನೆ, ಅಮ್ಮ ಕಾರ್ ಯಾಕಮ್ಮ ತಗೊಂಡಿದ್ದೀಯಾ ಅಂತ. ಲೇಟ್ ಆಗಿಬಿಟ್ಟಿತ್ತಲ್ಲ. ಅಲ್ಲಿ ತುಂಬ ರೋಡ್ ಕೆಟ್ಟೋಗಿದೆ ಗೈಸ್, ಬರೀ ಗುಂಡಿಗಳು. ಅಲ್ಲಿ ಬೈಕಲ್ಲೇ ಹೋಗೋಕ್ಕಾಗಲ್ಲ, ಸ್ಕೂಟಿಲೇ. ಇನ್ನು ಕಾರಲ್ಲಿ ಟುಂಕು 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 ಹಿಂಗೆ ಕುಣಿತಾನೇ ಇರತ್ತೆ. ಸೊ ಸುಮ್ಮನೆ ಮತ್ತೆ ಬೇಗ ಬೇರೆ ಹೋಗಬೇಕು. ನಾನು ಬೇರೆ ಲೇಟ್ ಆಗಿಬಿಟ್ಟಿದೆ ಆ್ಯಂಡ್ ಆ ಗುಂಡಿಗಳು ಬೇರೆ. ಸೊ ಸ್ವಲ್ಪ ಮಳೆನೇ, ಹೋಗೋಣ ಡ್ರಿಸ್ಲಿಂಗ್ ಅಲ್ವಾ ಅಂದ್ಬಿಟ್ಟು ಹೋದೆ. ಅಂಕೋಲ ಹತ್ತತ್ರ ಫುಲ್ ಮಳೆ. ನನ್ನ ಫೇವ್ರೆಟ್ ರೋಡಲ್ಲೆಲ್ಲ ಇಷ್ಟಿಷ್ಟು ಉದ್ದ ನೀರಿದೆ. ಸೊಯ್ ಅಂತ ತಗೊಂಡೋದೆ. ಚಿಂಟು ಹೊತ್ತು ಗ್ರೌಂಡ್ ಸಹ ತುಂಬ ತುಂಬಿತ್ತಂತೆ. ನಾನು ಇವತ್ತು ಹೋಗ್ಬೇಕಾದ್ರೆ ತುಂಬ ಖುಷಿ ಆಯಿತು. ನಮ್ಮ ಚಿಂಟು ಛತ್ರಿ ತೊಗೊಂಡೋಗಿಲ್ಲ, ನೆಂದಿದ್ದ, ಬೈಸ್ಕೊಂಡ. ಅವ್ನು ನನಗೆ ಬೈಯೋಕ್ಕೂ ಮುಂಚೆ ನಾನು ಅವನಿಗೆ ಬೈದ್ಬಿಟ್ಟೆ. ಸೊ ಇಷ್ಟ ಆಯಿತು. ಆಮೇಲೆ ಬರುವಾಗ ನಿಧಾನಕ್ಕೆ ಬಂದೆ. ಅದೇ ರೋಡು. ನಮ್ಮ ಚಿಂಟುಗೂ ಇಷ್ಟ ಅಲ್ಲಿ ಮಳೆ ನೋಡೋಕ್ಕೆ, ನೀರು ನೋಡೋಕ್ಕೆ, ಅದ್ರ ಮೇಲೆ ಬರೋಕ್ಕೆ. ಬಟ್ ಫಾಸ್ಟಾಗಿ ಬರೋಕ್ಕಾಗಲಿಲ್ಲ, ಬಿಕಾಸ್ ಚಿಂಟು ಬ್ಯಾಗ್ ಇತ್ತು ಕೆಳಗಡೆ. ಹಾಗಾಗಿ ನಿಧಾನಕ್ಕೆ ಕರ್ಕೊಬಂದೆ. ಬಟ್ ಇಷ್ಟುದ್ದ ನೀರಿತ್ತು ಗೊತ್ತಾ, ಸಖತ್ತಾಗಿತ್ತು. ಫುಲ್ ಮಳೆ. ಈಗಲೂ ಬರ್ತಾ ಇದೆ ಮಳೆ. ಇವತ್ತು ಮಳೆ ನೋಡೇ ಇಲ್ಲ ಅಲ್ಲ ನೀವು? ಬನ್ನಿ ತೋರಿಸ್ತೀನಿ. ಈಗ ಸ್ವಲ್ಪ ಬರ್ತಾ ಇದೆ ಇಲ್ಲಿ, ಬಟ್ ಅಂಕೋಲದಲ್ಲಿ ತುಂಬ ಮಳೆ ಬರ್ತಾ ಇದೆ. ನೋಡಿ ಗೈಸ್, ಅಷ್ಟು ಮಳೆ ಬರ್ತಾ ಇದೆ. ನಮ್ಮ ಚಿಂಟೂನು ಛತ್ರಿ ತೊಗೊಂಡೋಗಿರಲಿಲ್ಲ ಇವತ್ತು. ಹಾಗಾಗಿ ಅವನು ಸ್ವಲ್ಪ ನೆಂದುಬಿಟ್ಟಿದ್ದ. ಪಾಪ ಮಗು ಇವತ್ತು ತುಂಬ ಚಳಿಲಿ ನೆಂದಿದೆ ಅಂದ್ಬಿಟ್ಟು ನನಗೆ ಐ ಫೀಲ್ ವೆರಿ ಬ್ಯಾಡ್ ಆ್ಯಕ್ಚುಲಿ. ನಾನು ಸಹ ಕಾರ್ ಬೇರೆ ತೊಗೊಂಡೋಗಿಲ್ಲ ಅಂದ್ಬಿಟ್ಟು ಇದ್ದಿದ್ದು ಬೇಜಾರಾಯಿತು ನನಗೆ. ಬಿಕಾಸ್ ನನ್ನ ಮಗನಿಗೆ ಹುಟ್ಟಾಗ್ಲಿಂದ ಕಾರಲ್ಲೇ ಅವನು ಓಡಾಡಿದ್ರು ಸಹ ಏನೋ ಗೊತ್ತಿಲ್ಲ, ಅಮ್ಮನ ಕಾರು ಅಂದರೆ ಅವನಿಗೆ ಭಾಳ ಇಷ್ಟ. ಅಮ್ಮನ ಜೊತೆ ಕಾರಲ್ಲಿ ಸುತ್ತಾಡಬೇಕು ಅಂತ. ಆ್ಯಂಡ್ ಸ್ಕೂಲಿಗೆ ತಗೊಂಡೋಗೋದು, ಕರ್ಕೊಬರೋದು ಎಲ್ಲ ಕಾರಲ್ಲೇ ಮಾಡಿಸ್ಬೇಕು ಅನ್ನೋದು ಅವನಿಗೆ ತುಂಬ ಇಷ್ಟ. ಹಾಗಾಗಿ ಸೊ ಇವತ್ತು ಪಾಪ ಮಗುನ ನೆನೆಸ್ಬಿಟ್ನಲ್ಲ ಅಂದ್ಬಿಟ್ಟು ನನಗೆ ಬೇಜಾರಾಯಿತು. ಅದಕ್ಕೇ ಇವತ್ತು ಡಬಲ್ ಸ್ನ್ಯಾಕ್ಸ್ ಮಾಡ್ಕೊಡೋಣ ಅಂದ್ಬಿಟ್ಟು ಬಿಸಿ ಬಿಸಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಸ್ನ್ಯಾಕ್ಸ್ ಅಂದರೆ ನನ್ನ ಮಗನಿಗೆ ನೂಡಲ್ಸು, ಪಾಪ್ಕಾರ್ನು, ಪಾಸ್ತಾ ಇದೇ ಇರಬೇಕು. ಬಟ್ ನೀವೆಲ್ಲ ಬೈತೀರಾ, ಬಟ್ ಏನೂ ಮಾಡೋಕ್ಕಾಗಲ್ಲ. ಐ ನೀಡ್ ಟು ಏನದು ಲಿಸನ್ ಮೈ ಸನ್ನಿ ಆಲ್ಸೋ ಅಲ್ಲ. ಸೊ ಹಾಗಾಗಿ ಅವನಿಗೆ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ತಗೊಂಡೋಗೋಣ. ಅವನು ಫುಲ್ ಖುಷಿ ಆಗಿಬಿಡ್ತಾನೆ. ಅದಕ್ಕೂ ಮುಂಚೆ ನಾನು ಸ್ವಲ್ಪ ಕಾಫಿ ಕುಟ್ಕೊಂಡು ಹೋಗಿಬಿಡೋಣ. ಚಿಂಟುಗೆ ಹಾಲನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅಷ್ಟರಲ್ಲಿ ಅವ್ನಿಗೆಲ್ಲವುದು ತಣ್ಣಗಾಗಬೇಕಲ್ಲ, ಹಾಗಾಗಿ ಅದೆಲ್ಲ ರೆಡಿ ಮಾಡಿಟ್ಬಿಟ್ಟು ನಾನು ಕಾಫಿ ಮಾಡ್ಕೋತಾ ಇದ್ದೀನಿ. ಸೊ ನಾನು ಕಾಫಿ ಕುಡಿದು ಮುಗಿಸೋ ಅಷ್ಟೊತ್ತಿಗೆ ಇದೆಲ್ಲ ನಾರ್ಮಲ್ ರೇಂಜಿಗೆ ಬಿಸಿ ಎಲ್ಲ ಕಮ್ಮಿ ಆಗಿರುತ್ತೆ. ಸೊ ನಮ್ಮ ಚಿಂಟುಗೆ ಪರ್ಫೆಕ್ಟ್ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಅವನು ಸ್ನಾನಕ್ಕೆ ಹೋಗಿದ್ದಾನೆ ಅಲ್ಲ, ಅವ್ನು ಬರೋ ಅಷ್ಟರಲ್ಲಿ ನಾನು ಇದೆಲ್ಲ ಮಾಡಿಕೊಂಡು ಮೇಲ್ಗಡೆ ಹೋಗೋಣ ಅಂದ್ಬಿಟ್ಟು ಬಂದಿರೋದು. ಬಿಸಿ ಬಿಸಿ ಕಾಫಿ ಹೇಳಬೇಕಾ, ಸಖತ್ತಾಗೇ ಇರುತ್ತೆ. ಅದರಲ್ಲೂ ಶ್ವೇ ಮೇಡ್ ಕಾಫಿ, ಸ್ಟ್ರಾಂಗ್ ಕಾಫಿ ಕೇಳಬೇಕಾ ಅಲ್ವಾ ಗೈಸ್? ಬನ್ನಿ ಇವಾಗ ನಮ್ಮ ಚಿಂಟುಗೆ ಸ್ನ್ಯಾಕ್ಸ್ ತಗೊಂಡು ಹೋಗೋಣ. ಏನಂತಾನೆ ನೋಡೋಣ ಅಲ್ಲ. ಚಿಂಟು ಅದು ರೆಗ್ಯುಲರ್ ನೂಡಲ್ಸ್. ತೆಗಿ. ಇವತ್ತೇನು ಚಿಕನ್ ನೂಡಲ್ಸ್ ತಿಂತೀಯಾ? ಮಂಡೇ ಅಲ್ಲ, ಬೇರೆ ಯಾವುದೂ ಇಲ್ಲ, ಎಲ್ಲ ಚಿಕನ್ ನೂಡಲ್ಸೇ. ಇದೆಂತದ್ದು ಅಂದರೆ
ಮ್ಯಾಗಿ ಅಲ್ಲ ಟಾಪ್ ಇದು ಯಾವುದು ಪೆಪ್ಪರ್ ಬಟರ್ ಪೆಪ್ಪರ್ ಫುಲ್ ಗಟ್ಟಿ ಆಗ್ಬಿಟ್ಟಿತ್ತು ಉಂಡೆ ಉಂಡೆ ಥರ ಆಮೇಲೆ ಮೆಲ್ಟ್ ಮಾಡಿದೆ ಗೈಸ್ ನೋಡಿ ಎಲ್ಲ ಮೆಸ್ಸಿ ಮೆಸ್ಸಿ ಆಗಿಬಿಟ್ಟಿದೆ ಫುಲ್ ಮಳೆನಾ ಬಟ್ಟೆಗಳು ಒಣಗ್ತಾ ಇಲ್ಲ ಚಿಂಟದು ಇಲ್ಲಿ ಇಟ್ಕೊಂಡಿದ್ದೇನೆ ಕೆಳಗಡೆ ಡಂಪ್ ಮಾಡಿದ್ದೀನಿ ಏನೇನೋ ಆಗಿದೆ ಹೇಗಿದೆ ಬಟರ್ ಪೆಪ್ಪರ್ ಚೆನ್ನಾಗಿದೆ ಅಷ್ಟೇ ಬಂದಿದ್ದು ಹಾಲು ಕುಡಿ ಜ್ಯೂಸ್ ತರಬೇಕು ಜ್ಯೂಸ್ ಬೇಡಮ್ಮ ಮಳೆಯಲ್ಲಿ ನೆನ್ಕೊಂಡು ಓಡಾಡ್ಕೊಂಡು ಜ್ಯೂಸ್ ಕುಡಿತಾರ ನಿನಗೆ ಹಾಲು ಕುಡಿ ಹಾಲು ತಣ್ಣಾಗಿದೆ ಇನ್ನೂ ಹಾಲು ಸರಿ ಇದೆ ಇನ್ನೊಂದು ಹೊಸ ತಪ್ಪೋದು ಫಸ್ಟ್ ಹಾಲು ಕುಡ್ಕೋ ಸರಿಗಿದೆ ಇದು ನೋಡು ಬೇಕಾದ್ರೆ ನೂಡಲ್ಸ್ ನಿಂಗಾದ್ರೆ ತಿನ್ನು ಇಲ್ಲ ಅಂದರೆ ನಾನು ತಿಂತೇನೆ ಅರ್ಧ ತಿನ್ಕೊಡು ಇವತ್ತು ಆ್ಯಕ್ಚುಲಿ ಚಿಂಟುದು ಚಿಕನ್ ನೂಡಲ್ಸ್ ಇತ್ತು ಬಟ್ ಇವತ್ತು ಮಂಡೇ ಸೊ ತಿನ್ನೋ ಹಾಗಿಲ್ಲ ಹಾಗಾಗಿ ನಾರ್ಮಲ್ ನೂಡಲ್ಸ್ ಮಾಡ್ಕೊಂಡು ಬಂದೆ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಖಾರ ತಿನ್ನೋ ಹಾಗಿಲ್ಲ ಅಲ್ಲ ತಿನ್ನೋದಿಲ್ಲ ಚೆನ್ನಾಗಿದೆ ಅದು ಜಾಸ್ತಿ ಬಂದಿದೆ ಅನ್ನಿಸ್ತು ಏನಿಲ್ಲ ಇದು 10 ರೂಪಾಯಿ ಪ್ಯಾಕೇನೋ ಅಷ್ಟೇ ನೋಡಿ ಎಷ್ಟೊಂದಿದೆ 10 ರೂಪಾಯಿ 20 ರೂಪಾಯಿ ಆ ಸ್ಟಿಕ್ ಬೌಲಲ್ಲಿ ಹಂಗಾದ್ರೆ ಹಂಗೆ ದೊಡ್ಡದಾಗಿ ಅನ್ಸುತ್ತೆ ನಮ್ಮ ಚಿಂಟು ಹೇಳ್ತಾ ಇದ್ದ ಅಮ್ಮ ನೂಡಲ್ಸ್ ತುಂಬ ಚೆನ್ನಾಗಿ ಮಾಡಿದ್ಯಮ್ಮ ಇವತ್ತು ಇದು ನಾರ್ಮಲ್ ನೂಡಲ್ಸ್ ಅಂತ ಅನ್ನಿಸ್ತಾನೆ ಇಲ್ಲ ಅಮ್ಮ ಅಂದ್ಬಿಟ್ಟು ಏನು ಫುಲ್ ಚಪ್ಪರ್ಸ್ಕೊಂಡು ತಿಂತಾ ಇದ್ದಾನೆ ನೋಡಿ ಗೈಸ್ ಈಗ ಟೈಮ್ ಬಂದು 7 ಗಂಟೆ ನಂದು ಅಕೌಂಟ್ಸು ಇನ್ನೂ ಆಗಿಲ್ಲ ಬಿಕಾಸ್ ತುಂಬಾ ಮಾಡೋದಿದೆ ಸೊ ಹಾಗಾಗಿ ಈಗ ನಾನು ಸ್ನಾನ ಮಾಡ್ಕೊಂಡು ಬಿಡ್ತೇನೆ ಅಕೌಂಟ್ಸ್ ಮಾಡೋ ತನಕ ನಮ್ಮ ಚಿಂಟು ಬಿಡಲ್ಲ ಅಕೌಂಟ್ಸ್ನ ಕಂಪ್ಲೀಟ್ ಮಾಡೋ ತನಕ ನಮ್ಮ ಚಿಂಟು ಮಾಡೋಕ್ಕೆ ಬಿಡಲ್ಲ ಅಮ್ಮ ಫಸ್ಟ್ ಸ್ನಾನ ಮಾಡ್ಕೊಂಡು ಬಾ ಅಂತ ಹಿಂಸೆ ಮಾಡ್ತಾ ಇದ್ದಾನೆ ಸೊ ನಾನೀಗ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡಿಕೊಂಡು ಆಮೇಲೆ ಅಕೌಂಟ್ಸ್ನ ಕಂಪ್ಲೀಟ್ ಮಾಡ್ತೀನಿ ಗೈಸ್ ಸೊ ಇನ್ನೂ ತುಂಬ ಇದೆ ಚಿಂಟುಗೆ ಓದಿಸ್ಬೇಕು ಅವನು ಪಾಪ ಏನೋ ಅಮ್ಮ ನನಗೆ ಸ್ವಲ್ಪ ಫೀವರಿಶ್ ಅಂತ ಇದ್ದಾನೆ ಸೊ ಅವನು ನೋಡ್ಕೋಬೇಕು ಹಾಗಾಗಿ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗಲ್ಲಿ ಆ್ಯಂಡ್ ನಾಳೆ ವ್ಲಾಗಲ್ಲಿ ನಾನು ಹೇಳ್ತೀನಿ ಏನಾಯಿತು ನನ್ನ ಅಕೌಂಟ್ಸ್ ಕತೆ ಅಂತ ಸೊ ಬಾಯ್ ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಗೈಸ್